ನಮಸ್ಕಾರ ರೈತ ಬಂದವರೇ ಮತ್ತು ಶುಂಠಿ ಬೆಳೆಗಾರರೇ. ಇದಕ್ಕೆ ಇವಾಗ 110 ದಿನ ಆಗೈತೆ. 110 ದಿನ ಆಗಿದ್ದರಿಂದ ಈ ಟೈಮಲ್ಲಿ ಸ್ಪ್ರೇ ಕೊಡಬೇಕು. ಮುಂಚೆನೂ ಕೊಡ್ಬೋದು, ಇಲ್ಲ ಹಿಂದೆನೂ ಕೊಡ್ಬೋದು. 5-10 ದಿನ ಹೆಚ್ಚು ಕಮ್ಮಿ ಮಾಡಿಕೊಡ್ಬೋದು. ಮತ್ತು ಶುಂಠಿ ಈ ಥರ ಇದೆ, ಸ್ವಲ್ಪ ಅಲ್ಲಲ್ಲಿ ಲೈಟಾಗಿ ಹಳದಿ ಕಲರ್ ಇದೆ. ಮತ್ತು ತರಗಮಾರಿ ಅಂದರೆ ಗರಿ ಸೈಡಲ್ಲೆಲ್ಲ ಒಣಗಿರೋಂಥದ್ದಿದೆ. ಮತ್ತು ಈ ಟೈಮಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿರೋದ್ರಿಂದ ಡೆವಲಪ್ಮೆಂಟ್ಗೆ ಒಂದು ಸ್ಪ್ರೇ ಕೊಡಲೇಬೇಕು. ಅದರಲ್ಲಿ ನಮಗೆ ಒಂದೊಂದು ಕಡೆ ಒಂದೊಂದು ಥರ ಸ್ಪ್ರೇ ಕೊಡ್ತಾರೆ. ಒಂದು ಕಡೆ 5 ಥರ ಕೊಡ್ತಾರೆ, 6 ಥರ ಕೊಡ್ತಾರೆ. ಅಂದರೆ ನಮ್ಮ ಶುಂಠಿ ಭೂಮಿ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಮಗೆ ಕೊಡ್ತಾರೆ. ನಮ್ಮ ಬ್ರದರು ಸ್ಪ್ರೇ ಮಾಡ್ತಾಯಿದ್ದಾರೆ. ತರಗು ಒಂದು ಸ್ವಲ್ಪ ರೋಗನೇ ಇರೋದ್ರಿಂದ ಈ ಸ್ಪ್ರೇಗೆ ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗ್ತದೆ. ಆಮೇಲೆ ಇದೇನಪ್ಪ ಅಂದರೆ ಇದು ಈ ನಮ್ಮ ಭೂಮಿಲಿ ಸ್ವಲ್ಪ ಪೋಷಕಾಂಶ ಮತ್ತು ಭೂಮಿಲಿರುವಂಥ ಶಕ್ತಿ ಸ್ವಲ್ಪ ಕಡಿಮೆ. ಏಕೆಂದರೆ ಇದಕ್ಕೆ ಆಲ್ರೆಡಿ 2 ಟೈಮ್ ಶುಂಠಿ ಹಾಕ್ಬಿಟ್ಟಿದ್ವಿ. ಇದು 3ನೇ ಟೈಮ್ ಇದೇ ಜಾಗಕ್ಕೆ ಹಾಕ್ತಿರೋದು. ಅಂದರೆ 4 ವರ್ಷ ಗ್ಯಾಪ್ ಬಿಟ್ಟು ಹಾಕಿರೋವಂಥದ್ದು. ಮಿನಿಮಮ್ 4 ವರ್ಷದಿಂದ 5 ವರ್ಷ ಬಿಡಲೇಬೇಕು. ಒಂದು ಜಾಗದಲ್ಲಿ ಶುಂಠಿ ಹಾಕಿದ್ಮೇಲೆ ಇನ್ನೊಂದು ಜಾಗಕ್ಕೆ ಇದು ಮಾಡಬೇಕು. ಬೇರೆ ಬೇರೆ ಕಡೆ ಹಾಕ್ಕೊಳ್ತಿದ್ದೋ. ಈ ಸರಿ ಭೂಮಿ ಸ್ವಲ್ಪ ಜಾಸ್ತಿ ಬೇರೆ ಕಡೆ ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿರೋದ್ರಿಂದ ನಾವು 4ನೇ ವರ್ಷಕ್ಕೇ ಪ್ರಾರಂಭ ಇಲ್ಲಿಯೇ ಹಾಕ್ತೀವಿ. ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ, ಒಳ್ಳೆ ಮೈಕ್ರೋ ನ್ಯೂಟ್ರನ್ಸು ಪ್ರತಿಯೊಂದು ಇದಕ್ಕೇನೇನು ಬೇಕು ಅಂಥದ್ದೆಲ್ಲ ಕೊಟ್ಟಿದ್ದೀವಿ. ಆದ್ರೂ ಏನಂತಂದರೆ ಹೊಸ ಭೂಮಿಲಿ ಬರೋಂಥದ್ದು ಹಾಕಿರೋಂಥ ಭೂಮಿಲಿ ಏನೇನು ಬರೋಲ್ಲ, ಅದೆಲ್ರಿಗೂ ಗೊತ್ತಿರೋಂಥದ್ದು. 3 ಎಕರೆ ಫ್ಲ್ಯಾಟ್ ಇದು. 3 ಎಕರೆ ಫ್ಲ್ಯಾಟಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ ಈ ವರ್ಷ ಶುಂಠಿನ ತುಂಬ ಜನ ಆಲ್ಮೋಸ್ಟು ಹೋದ ವರ್ಷ 100 ಜನ ಹಾಕಿದ್ರು ಅಂದರೆ ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 500 ಜನ ಹಾಕಿದ್ದಾರೆ. ಆ ಥರ ಜಾಸ್ತಿ ಆಗಿರೋದ್ರಿಂದ ರೈಟು ಏನಾಗ್ತದೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಆಲ್ಮೋಸ್ಟು ಕೆಲವು ಜನ ಹೇಳ್ತಾರೆ ಸ್ಟಾರ್ಟಿಂಗ್ ರೈಟ್ ಏನು ಮಾರ್ಕೆಟ್ ಓಪನ್ ಆದಾಗ ರೈಟ್ ಬರ್ತದೆ ಅಂದರೆ 3000 ಆಗಿರ್ಬೋದು, ಇಲ್ಲ 4000 ಆಗಿರ್ಬೋದು. ಬಂದರೆ ಈ ವರ್ಷ ಖುಷಿಯಿಂದ ಕೊಟ್ಬಿಟ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಏಕೆಂದರೆ ಭಯಂಕರ ಜನ ಎಲ್ಲಿ ನೋಡಿದ್ರು ಶುಂಠಿನೇ ಆಗ್ಬಿಟ್ಟೈತೆ. ಅದಕ್ಕೆ ಓಪನ್ ಮಾರ್ಕೆಟ್ ಸ್ಟಾರ್ಟ್ ಆದ ತಕ್ಷಣ ಏನು ರೇಟ್ ಇರ್ತದೆ ಹೆಚ್ಚು ಕಡಿಮೆ ಕೊಟ್ಬಿಟ್ರೆ ಒಳ್ಳೆಯದು. ಆಮೇಲೆ 1 ತಿಂಗಳು ಮಾರ್ಕೆಟ್ ಓಪನ್ ಆಗಿ 1 ತಿಂಗಳು 2 ತಿಂಗಳು ಬಿಟ್ಟ ಮೇಲೆ ಅದೇನು ರೇಟ್ ಕಮ್ಮಿ ಆಯ್ತದೋ ಎಷ್ಟು ಬರ್ತದೋ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ಶುಂಠಿ ಲಾಟ್ ಆಗ್ತದೆ. ಅಷ್ಟು ಶುಂಠಿ ನಮ್ಮ ರೈತರು ಈ ವರ್ಷ ಹಾಕ್ಬಿಟ್ಟಿದ್ದಾರೆ. ಮತ್ತು ಇದಾದಮೇಲೆ ನೆಕ್ಸ್ಟು ಒಂದು ಮಣ್ಣು ಕೊಡಬೇಕು. ಒಂದು 15 ದಿನ ಗ್ಯಾಪ್ ಕೊಟ್ಬಿಟ್ಟು ಒಂದು ಗೊಬ್ಬರ ಹಾಕಿ ಒಂದು ಮಣ್ಣು ಹಾಕ್ಸ್ಬಿಟ್ರೆ ಅಲ್ಲಿಗೆ ಆಲ್ಮೋಸ್ಟ್ ನಮ್ಮ ಕೆಲಸ ಮುಗೀತು ಈ ವರ್ಷ ಶುಂಠಿದು. ಆಮೇಲೆ 2 ಸ್ಪ್ರೇ ಇರ್ತದೆ. ಒಂದು ಸ್ಪ್ರೇ ಇರುತ್ತೆ, ಇಲ್ಲಾಂದರೆ ಇನ್ನೊಂದು ಲಾಸ್ಟ್ ಸ್ಪ್ರೇ ಒಂದು ರೋಗ ಕಂಟ್ರೋಲ್ ಆಗೋಂಥದ್ದು ಅದೆಲ್ಲಕ್ಕೊಂದು ಇರುತ್ತೆ. ಅದೊಂದು ಸ್ಪ್ರೇ ಮಾಡಿ ಮುಗಿಸಿದ್ರೆ ಮುಗೀತದೆ. ಈಗ 3.5 ತಿಂಗಳು ಆಲ್ಮೋಸ್ಟ್ ಆಯಿತು, ಮುಗೀತು. 3.5 ತಿಂಗಳು ಮುಗ್ದೈತೆ. ಮತ್ತು ಬೆಡ್ಡಿದು ಮಣ್ಣು ಕೊಡಬೇಕು. ಏನಪ್ಪ ಅಂತಂದರೆ ನೋಡಿ ಇಷ್ಟು ಆಳ ಇದೆ ಬೆಡ್ಡು. ಇನ್ನೂ ಆಳ ಮಾಡಬೇಕು, ಏಕೆಂದರೆ ನೀರೇ ನಿಲ್ಲಬಾರ್ದು. ನಾವು ಇದನ್ನು 20ರಿಂದ 20 ಅಡಿಗೆ ಮಾಡಿ ಈ ಥರ ಒಂದು ಬಸ್ಕಾವಲೆ ಥರ ಮಾಡಿ JCB ಮಿನಿ ಇಟಾಚಿಲು ಮಾಡಿಸ್ತಾರೆ. ನಾವು ಟ್ಯಾಕ್ಟ್ರಲ್ಲಿ ಸಿಂಗಲ್ ನೆಗ್ಲು ಬರ್ತದೆ, ಅದರಲ್ಲಿ ಮಾಡಿರುವಂಥದ್ದು. ಇದು 20 ಅಡಿ ರೀತಿ ಮಾಡಿದ್ದೀವಿ. ಸ್ವಲ್ಪ ಎಲ್ಲೋ ಹಳದಿ ಕಾಣ್ತೈತೆ ನೋಡಿ, ನಿಮಗೆ ಹಳದಿ ಕಾಣಿಸುತ್ತೆ. ಈ ವರ್ಷದ ಶುಂಠಿ ಹೀಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಾನು ಮಾತಾಡಿದ್ರಲ್ಲಿ ಹೇಳೋದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕೆಟ್ಟದಾಗಿ ಬೈಯೋಕ್ಕೆ ಹೋಗ್ಬಿಡಿ. ನಾನು ರೈತ, ಯಾವುದೇ ಔಷಧಿಗಳಾಗಲಿ ಗೊಬ್ಬರಗಳಾಗಲಿ ಪ್ರಮೋಟ್ ಮಾಡೋನಲ್ಲ. ನಾನು ನಿಮ್ಮ ಥರನೇ ರೈತ. ರೈತರನ್ನ ಬೆಳೆಸಿ ಮುಂದಿನ ಪೀಳಿಗೆಗೆ ರೈತರು ಉಳಿಯೋದೇ ಕಷ್ಟ. ಏಕೆಂದರೆ ಈಗ ಆಲ್ಮೋಸ್ಟ್ ಕಳೆ ಕೀಳೋಕ್ಕಾಗಲಿ ಆಳುಗಳು ಏನು ಕೆಲಸಕ್ಕೆ ಬರ್ತಾರೆ ಅವರು ಇವಾಗ ಯಾರೂ ಬರ್ತಾಯಿಲ್ಲ. ಹೋದ ವರ್ಷ ನಾನು 300 ರೂಪಾಯಿ ಇತ್ತು ಕಳೆ ಕೀಳ್ಸೋಕ್ಕೆ, ಈ ವರ್ಷ 600 ರೂಪಾಯಿ.
ನಂಬ್ತೀರಾ? ನಮ್ಮದು ಹುಣಸೂರು, ನಮ್ಮ ಸೈಡೆಲ್ಲ ಸುತ್ತಮುತ್ತ ಎಲ್ಲ 600 ರೂಪಾಯಿ ಹೆಣ್ಣಾಳಿಗೆ. ಹೋದ ವರ್ಷ ಹೆಣ್ಣಾಳಿಗೆ 300 ರೂಪಾಯಿ, 250 ರೂಪಾಯಿ, 300 ರೂಪಾಯಿ. ಈ ವರ್ಷ 600 ರೂಪಾಯಿ ಆಗಿದೆ. ಮತ್ತು ಬೆಳಿಗ್ಗೆ ಅವರು ಬಂದಾಗ ಒಂದು ಟೀ ಮತ್ತು ಮಧ್ಯಾಹ್ನ ಒಂದು ಜ್ಯೂಸು, ಮತ್ತು ಒಬ್ಬೊಬ್ಬರು ಊಟ ಕುಡಿ ಅಂತಾರೆ, ಒಬ್ಬೊಬ್ಬರು ಅವರೇ ಪಾಪ ತತ್ತಾರೆ. ಆದರೂ 600 ರೂಪಾಯಿ ಭಾಳ ಜಾಸ್ತಿ ಆಯಿತು. ಇನ್ನು ಕೆಲವೇ ವರ್ಷ, ಒಂದು 2-3 ವರ್ಷ ಹೋದರೆ 1,500 ರೂಪಾಯಿ ಆಗಿ ಆಯ್ತದೆ. ಆಗ ವ್ಯವಸಾಯ ಮಾಡೋದು ಭಾಳ ಕಷ್ಟ ಇರ್ತದೆ. ಇದು ನನ್ನ ಮಾತಲ್ಲ, ಪ್ರತಿಯೊಬ್ಬ ಈಗಿನ ರೈತರ ಅನುಭವದ ಮಾತಾಗ್ಬಿಟ್ಟೈತೆ. ಭಾಳ ಅಂದರೆ ಭಾಳ ಆಳುಗಳು ಹುಡುಕಿ ಕೆಲಸ ಮಾಡಿಸೋದು ಭಾಳ ಕಷ್ಟ. ಮನೇಲಿ ಕೆಲಸ ಮಾಡೋರಿದ್ದರೆ ಮಾತ್ರ ವ್ಯವಸಾಯ, ಇಲ್ಲಾಂದರೆ ವ್ಯವಸಾಯ ಬಿಟ್ಬಿಟ್ಟು ಯಾವ ಕಡೆ ಹೋಗ್ಬೇಕಾಗೋ ಪರಿಸ್ಥಿತಿ ಬಂದೇ ಬರ್ತದೆ. ಭೂಮಿಗೆ ರೇಟು ಜಾಸ್ತಿ ಆಯ್ತದೆ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಆಯ್ತದೆ, ಆಗ್ತಾನೂ ಇದೆ. ಆದರೆ ವ್ಯವಸಾಯ ಮಾಡೋದ್ರಲ್ಲಿ ಎಫೆಕ್ಟ್ ಬಿದ್ದೇ ಬೀಳ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಶೀರ್ವದಿಸಿ, ಅರಸಿ. ನಮಸ್ಕಾರ ರೈತ ಬಂದವರೇ, ಧನ್ಯವಾದಗಳು.